ಪ್ರೈಸ್ ಏನ್ ಹೇಳ್ತೀರಾ ಸರ್ ಇದು? 7,40,000. ಮೋಸ್ಟ್ ಡಿಮಾಂಡೆಡ್ ವೆಹಿಕಲ್ ಎರ್ಟಿಗಾ, ಅದು ಡೀಸೆಲ್ ವೇರಿಯಂಟ್ ಆಗಿರುತ್ತೆ ಸರ್. ಯಾವ ಮಾಡಲು? ಪ್ರೈಸ್ ಏನ್ ಹೇಳ್ತಿದ್ರಾ? 190 ನೆಗೋಷಿಯಬಲ್. ಪ್ರೈಸ್ ಏನ್ ಹೇಳ್ತೀರಾ ಸರ್ ಇದು? ಸರ್ 1,30,30,000 ನೆಗೋಷಿಯಬಲ್ ಮಾಡ್ಕೊಡ್ತೀನಿ. ನೆಗೋಷಿಯಲ್ ಆಗುತ್ತೆ. 800 ಸಿಗುತ್ತೆ, ಬಟ್ ಈ ಕಲರ್ ಅಲ್ಲಿ ಸಿಗೋದು ತುಂಬಾ ಕಮ್ಮಿ ಆಗಿರುತ್ತೆ. 1920 ಈಕೋ ಆಗಿರುತ್ತೆ ಅಂಡ್ ಇದು ನಿಮ್ದು 20 ಈಕೋ ಆಗಿರುತ್ತೆ. 340 ಹೇಳ್ತೀನಿ, ನೆಗೋಷಿಯಬಲ್ ಮಾಡ್ಕೊಡ್ತೀನಿ. ಸಿಂಗಲ್ ಓನರ್ ವೆಹಿಕಲ್ ಸರ್. ಎಫ್ಸಿ ಇನ್ಸೂರೆನ್ಸ್ ಮಾಡಿಸಿ ಒಂದು 170 ವರೆಗೂ ಮಾಡ್ಕೊಡ್ತೀವಿ ಸರ್. 1,70,000 ಸರ್. 2014 ಮಾಡಲು ಸಿಂಗಲ್ ಓನರ್ 5 ಸೀಟರ್ ವೆಹಿಕಲ್. ಸಿಂಗಲ್ ಓನರ್ ಗಾಡಿ. ಹೌದು. 2010 ಮಾಡಲು ಸರ್. ಓಕೆ. ಸೆಕೆಂಡ್ ಓನರ್ ವಿಡಿಐ 3,45,000 ಹೆಚ್ಚು ಕಮ್ಮಿ ಮಾಡ್ಕೊಡ್ತೀವಿ. ಓಡಿರೋದು ಶರಣ್ರಿ, ಎಲ್ಲರೂ ಹೆಂಗಂದ್ರೆ ನಾನು ರಾಮದೀನಿ. ಮತ್ತೊಂದ್ ಸರ್ತಿ ಹೊರನಾಡು ಅನ್ನಪೂರ್ಣ 999 ಕಾರ್ಸಿಗೆ ಬಂದಿದ್ದೀನಿ. ಲಾಸ್ಟ್ ವಿಡಿಯೋ 1 ಮಂತ್ ಆಯ್ತು, ಇನ್ನೊಂದು ಮಂತ್ಗೆ ಹೊಸ ಸ್ಟಾಕ್ಸ್ ಬಂದಿದೆ ಅಂತಂದ್ರು, ವಿಡಿಯೋ ಮಾಡೋಣ ಅಂತಂದ್ರು. ಅಂಡ್ ಎರ್ಟಿಗಾ ನೋಡೋರಿಗೆ ಎರ್ಟಿಗಾ ಇದೆ, 7 ಸೀಟರ್ ನೋಡೋರಿಗೆ 7 ಸೀಟರ್ ಇದೆ, ಕಮ್ಮಿ ಪ್ರೈಸ್ ನೋಡೋರಿಗೆ ಕಮ್ಮಿ ಪ್ರೈಸ್ ಅಲ್ಲಿ ಇದೆ. ಜನ್ನು ಇಂದ ಸ್ಟಾರ್ಟ್ ಆಗಿ ನಿಮಗೆ 10 ಲಕ್ಷದವರೆಗೆ ವೆರೈಟಿ ಆಫ್ ಗಾಡಿಗಳು ಸಿಗುತ್ತೆ ಅಂತ ಹೇಳ್ಬೋದು. ಕಲೆಕ್ಷನ್ಸ್ ಚೆನ್ನಾಗಿದೆ, ಪ್ರೈಸ್ ಅಲ್ಲಿ ನೆಗೋಷಿಯೇಟ್ ಆಗುತ್ತೆ ಅಂತಾರೆ. ಬಂದ್ರೆ ಮಾತಾಡಿ ಮಾತಾಡಿ ಒಂದು ಒಳ್ಳೆ ಪ್ರೈಸ್ ಮಾಡ್ಕೊಡ್ತಾರೆ ಅಂತ ಹೇಳ್ತಾರೆ. ಎಲ್ಲಾ ಡೀಟೇಲು ಸರ್ ನಾ ಮತ್ತೊಂದ್ ಸರ್ತಿ ವೆಲ್ಕಮ್ ಮಾಡೋಣ ಸರ್. ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಹೆಂಗಿದ್ದಾರೆ ಸರ್? ಆರಾಮಿದ್ದೀರಾ? ಲಾಸ್ಟ್ ವಿಡಿಯೋ ಚೆನ್ನಾಗಿತ್ತಾ ಸರ್? ರೆಸ್ಪಾನ್ಸ್ ಚೆನ್ನಾಗಿತ್ತಾ? ಓಕೆ. ಈ ಸರ್ತಿ ಎಷ್ಟು ಗಾಡಿ ನೋಡಕ್ ಸಿಗುತ್ತೆ ಸರ್ ನಮಗೆ? ಒಂದು 35-36 ಗಾಡಿ ಸಿಗುತ್ತೆ ಸರ್. ಹೌದಾ? ಅಂಡ್ ಇವಾಗ ಲೋನ್ ಹೋಗೋದ್ರೆ ಏನಾಗುತ್ತೆ ಸರ್ ಇದು? ಸರ್ ಲೋನ್ ಅಬೌಟ್ 12 ಮಾಡಲ್ ಮೇಲೆ ಲೋನ್ ಆಗ್ತದೆ. ಹೌದಾ? ಪ್ರೊಫೈಲ್ ಮೇಲೆ ಡಿಪೆಂಡ್ ಆನ್ ಪ್ರೊಫೈಲ್. ಪ್ರೈಸ್ಗೆ ಏನು ಹೋಗೋದಾದ್ರೆ ಏನು, ಯಾವ ಮಾಡಲ್ ಪ್ರೈಸ್ ಇದೆ? ಎಷ್ಟು ಪ್ರೈಸ್ ಇಂದ ಸ್ಟಾರ್ಟ್ ಆಗುತ್ತೆ ಸರ್? ನಮ್ಮಲ್ಲಿ ಈಗ 1 ಲಕ್ಷ, ಈಗ ಲೋ ಪ್ರೈಸ್ ಅಂದ್ರೆ 130 ಇಂದ ಇದೆ ಸರ್. 1,30,000 10 lakh ವರೆಗೆ ಇದೆ ಸರ್ ಗಾಡಿ. ಅಡ್ರೆಸ್ ಹೇಳೋದಾದ್ರೆ ಸರ್? ಸರ್ ನಮ್ದು ಬೆಂಗಳೂರು ಕಾಮಾಕ್ಷಪುರ ಸುಮ್ನಹಳ್ಳಿ, ಇಲ್ಲಿ ಮಾಗಡಿ ಮೈನ್ ರೋಡ್. ಓಕೆ. ಸೊ ಇವಾಗ ಅನ್ನಪೂರ್ಣ 999 ಕಾರ್ಸ್ ಅಂತ ನಮ್ಮ ಶೋರೂಮ್. ನಮ್ದು ನಿಯರ್ ಇಲ್ಲಿ ಇಂಡಿಯನ್ ಆಯಿಲ್ ಪೆಟ್ರೋಲ್ ಬ್ಯಾಂಕ್ ಆಪೋಸಿಟ್ ಬರ್ತದೆ. ಆಪೋಸಿಟ್ ಲೊಕೇಶನ್ ಹಾಕಿರ್ತೀನಿ ನಿಮ್ಗೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ಆಗಿ ಇಲ್ಲೇ ಬರ್ತಾರೆ. ಈ ಒಂದು ನಂಬರ್ ಹಾಕಿರ್ತೀನಿ, ಅವ್ರಿಗೆ ಕಾಲ್ ಮಾಡಿ ಏನಾದ್ರು ಗೈಡ್ ಬೇಕಂದ್ರೆ ಅವ್ರ ಲೊಕೇಶನ್ ಕಳಿಸ್ತಾರೆ. ಲೋನ್ಗೆ ಹೋಗೋದ್ರೆ ಏನಾಗುತ್ತೆ ಸರ್ ಇವಾಗ? ಸರ್ ಲೋನ್ ಅಲ್ಲಿ ಈಗ ಲೋನ್ಗೆ ಏನಾಗ್ತದೆ, 12 ಮೇಲೆ ಲೋನ್ ಆಗ್ತದೆ. ಅಂದ್ರೆ IT ಇದ್ರವರೆಗೂ ಮಾಡ್ಕೊಡ್ತೀರಿ, ಬಿಸ್ನೆಸ್ ಪ್ರೂಫ್ ಇದ್ರು ಮಾಡ್ಕೊಡ್ತೀರಿ, ಇಲ್ಲ ಸ್ಯಾಲರಿ ಟು ಮಾಡ್ಕೊಡ್ತೀರಿ. ಮತ್ತೆ ಇಡೀ ಕರ್ನಾಟಕ ಎಲ್ಲಿ ಇದ್ರು ಮಾಡ್ಕೊಡ್ತೀರಿ. ಅವ್ರ ಪ್ರೊಫೈಲ್ ಚೆನ್ನಾಗಿರ್ಬೇಕು, ಮತ್ತೆ ಸಿವಿಲ್ ಸ್ಕೋರ್ ಇದ್ರೆ ಎಲ್ಲಿದ್ರು ಮಾಡ್ಕೊಡ್ತೀರಿ. ಈಗ ಮೊನ್ನೆ ಒಂದು ಎರಿಟಿಗಾಗಿ ಬಿಜಾಪುರಿಂದ ಆಚೆ ಇತ್ತು ಅವ್ರದ್ದು, ಅಲ್ಲಿಂದ ಆಚೆಗಿಂದ ಒಂದು 80 ಕಿಲೋಮೀಟರ್ ಆಚೆ, ಅವ್ರಿಗೆ ಇಲ್ಲಿಂದ ಲೋನ್ ಮಾಡಿಸ್ಕೊಟ್ಟಿದ್ರಿ. ಇಲ್ಲಿಂದ ಎಲ್ಲಿಗೋ ಲೋನ್ ಮಾಡಿಸ್ಕೊಡ್ತೀವಿ. ಅವ್ರ ಪ್ರೂಫ್ ಕರೆಕ್ಟ್ ಆಗಿರ್ಬೇಕು. ಓಕೆ ಸರ್. ಲೋನ್ಗೆ ಆಗಂತ ಪ್ರೂಫ್ ಇದ್ರೆ ಮಾಡಿಸ್ಕೊಡ್ತೀವಿ. ಸರ್ ಹೇಳ್ತಾರೆ ಆಲ್ ಓವರ್ ಕರ್ನಾಟಕದಿಂದ ಲೋನ್ ಮಾಡ್ಕೊಡ್ತಾರೆ. ಒಂದು ನಿಮ್ ಪ್ರೂಫ್, ಸ್ಯಾಲರಿ ಸ್ಲಿಪ್, ಎಲ್ಲ ಡಾಕ್ಯುಮೆಂಟ್ ಎಲ್ಲ ಕರೆಕ್ಟ್ ಆಗಿದ್ರೆ ಇಮಿಡಿಯೇಟ್ ಲೋನ್. ಏನು ಇಲ್ಲ ಅಂತಂದ್ರು ಅವ್ರದ್ದು ಅಟ್ಲೀಸ್ಟ್ ಪಾಣಿ, ಊರಿನ ಪಾಣಿ, ಬ್ಯಾಂಕ್ ಟ್ರಾನ್ಸಾಕ್ಷನ್, ಏನೋ ಬಿಸ್ನೆಸ್ ಪ್ರೂಫ್, ಏನೋ ಒಂದು ಜನ ಪಡೆ ಇದ್ರು ಮಾಡ್ಕೊಡ್ಬೋದು. ಓಕೆ. ಸ್ವಂತ ಮನೆ ಇದ್ದು ಜಮೀನ್ ಪಾಣಿ ಗಿಣಿ ಆ ತರ ಇದ್ರೆ ಸ್ವಲ್ಪ ಮಾಡ್ಬೋದು. ಓಕೆ, ಆ ತರ. ಓಕೆ, ನೋಡ್ಬೋದು. ಎಲ್ಲಾ ಡೀಟೇಲ್ ಕೆಳಗಡೆ ನಂಬರ್ ಹಾಕಿರ್ತೀನಿ. ಅಂಡ್ ವಿಡಿಯೋ ತಡ ಮಾಡೋದು ಬೇಡ, ಎಲ್ಲಾ ಗಾಡಿಗಳು ಕಲೆಕ್ಷನ್ ತಗೊಂಡಿದ್ದೀನಿ. ಅಂಡ್ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಫಸ್ಟ್ ಗಾಡಿ ಇವಾಗ ನೋಡ್ತಿರೋದು ಹೊರನಾಡು ಅನ್ನಪೂರ್ಣೇಶ್ವರಲ್ಲಿ 7 ಸೀಟರ್ ತೋರಿಸ್ತಿದ್ದೀನಿ. ಝೈಲೋ ಅಂದಿರೋದು. ಹೇಳಿ ಸರ್, ಯಾವ್ದು ಮಾಡಲು? ಸರ್ ಝೈಲೋ 2011 ಮಾಡಲು E8. ಸೆಕೆಂಡ್ ಓನರ್ 92,000 ಓಡಿದೆ. ಇನ್ಸೂರೆನ್ಸ್ ರನ್ನಿಂಗ್ ಇದೆ. ಡೀಸೆಲ್ ಪೆಟ್ರೋಲ್? ಡೀಸೆಲ್ ವೇರಿಯಂಟ್. ಡೀಸೆಲ್ ವೇರಿಯಂಟ್. ಅಂಡ್ ನಿಮಗೆ ಟೈರ್ ಕಂಡೀಷನ್ ನೋಡಬಹುದು. ಬ್ರ್ಯಾಂಡ್ ನ್ಯೂ ಟೈರ್ಸ್. ಮ್ಯಾಗ್ವಿಲ್ ಟೈರ್ ಹಾಕಿದ್ಮೇಲೆ 20 ಕಿಲೋಮೀಟರ್ ಓಡಿಲ್ಲ. ಓ, ಹೊಸ ಟೈರ್. ಹೊಸ ಟೈರ್. ನಂಗೆ AC, ಪವರ್ ಶೇರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ. ಕಂಪ್ನಿ ಫಿಟೆಡ್ ಆಗಿರುತ್ತೆ ಸರ್. ಇದು ಮಿಡಲ್ ವೇರಿಯಂಟ್, ಹೈ ಟಾಪ್ ವೇರಿಯಂಟ್? ಮಿಡ್ ವೇರಿಯಂಟ್. ಮಿಡ್ ವೇರಿಯಂಟ್ ಆಗಿರುತ್ತೆ. ಡಿಫಾಗರ್ ಮಟ್ ಇದೆಲ್ಲ ಬರುತ್ತೆ ನಿಮಗೆ. ಅಂಡ್ ಟೈರ್ ಕಂಡೀಷನ್ ತೋರಿಸಿದೀನಿ. ಬ್ಯಾಕ್ ಕ್ಯಾಮ್ರಾನು ಬರುತ್ತೆ. ಸರ್ ಪ್ರೈಸ್ ಏನ್ ಹೇಳ್ತಿರೋದು ಇದಕ್ಕೆ? ಸರ್ 4 ಕಾಲ ಹೇಳಿದ್ರೆ ಸ್ವಲ್ಪ ಹೆಚ್ಚಿಗೆ ಮಾಡ್ಕೊಡ್ತೀವಿ. 4,25,000, 4,25,000 ಹೇಳ್ತಾರೆ. ನೆಗೋಷಿಯೇಟ್ ಆಗುತ್ತೆ ಅಂತ ಹೇಳ್ತೀರಾ. ಹಾಗೆ ನೆಕ್ಸ್ಟ್ ಗಾಡಿ ತೋರಿಸೋದ್ರಿಗೆ ಸರ್ ಬನ್ನಿ ಸರ್. ಹಾಗೆ ಮೈಲೇಜ್ ಅಲ್ಲಿ ಒಂದು ಗಾಡಿ ನೋಡ್ಬೋದು. 85 PS ಡಸ್ಟರ್ ಒಂದಿದೆ ಸರ್. ಹೇಳಿ ಮಾಡಲು? ಸರ್ ಡಸ್ಟರ್ 2015 5.5 ಹೆಚ್ಚು ಕಮ್ಮಿ ಇನ್ಸೂರೆನ್ಸ್ ರನ್ನಿಂಗ್. ಸಿಂಗಲ್ ಓನರ್ ವೆಹಿಕಲ್. 5,50,000 ನೆಗೋಷಿಯೇಟ್ ಆಗುತ್ತೆ. ಸಿಂಗಲ್ ಓನರ್ ವೆಹಿಕಲ್ ಆಗಿರುತ್ತೆ. ನಿಮಗೆ ಇಂಟೀರಿಯರ್ ನೋಡ್ಬೋದು. AC, ಪವರ್ ಶೇರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್, ಮ್ಯಾಗ್ವಿಲ್ ಎಲ್ಲ ಬರುತ್ತೆ. ಎಲ್ಲ ಕಂಪ್ನಿ ಫಿಟೆಡ್. ಹಾಗೆ ನಿಮಗೆ ಇಂಟೀರಿಯರ್ ತೋರಿಸ್ತಿದ್ದೀನಿ ಯಾವ ತರ ಬರುತ್ತೆ ಅಂತ. ಅಂಡ್ ಓಡಿರೋದು ಎಲ್ಲ ಹೇಳಿದ್ದಾರೆ ಸರ್. 5,50,000 ನೆಗೋಷಿಯೇಟ್ ಆಗುತ್ತೆ. ಸರ್ ಇದು ಡೌನ್ ಪೇಮೆಂಟ್ ಲೋನ್ ಆಗುತ್ತಲ್ಲ ಸರ್? ಇದ್ರ ಮೇಲೆ 100% ಲೋನ್ ಆಗುತ್ತೆ. ಲೋನ್ ಮಾಡ್ಕೊಡ್ತೀವಿ. ಹಾಗೆ ಇನ್ನೊಂದು XUV 500 ಇರೋದು ನಿಮಗೆ W8 ವೇರಿಯಂಟ್. ಟೈರ್ ಕಂಡೀಷನ್ ಅಲ್ಲಿ ಚೆನ್ನಾಗಿದೆ ಸರ್. ಯಾವ ಮಾಡಲು? ಸರ್ 2015 ಸಿಂಗಲ್ ಓನರ್. ಓಡಿರೋದು 1,10,000. ಇದನ್ನು 1,10,000. ನಿಮಗೆ ಟೈರ್ ಇನ್ನು ಮಾರ್ಕ್ ಕೂಡ ಹೋಗಿಲ್ಲ, ಚೆನ್ನಾಗಿದೆ. ಟೈರ್ ಕಂಡೀಷನ್ ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ. 1,10,000 ಹೋಗಿದೆ. ಅಂಡ್ ಇಂಟೀರಿಯರ್ ನಿಮಗೆ ತೋರಿಸ್ಬೋದು. AC, ಪವರ್ ಶೇರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್, ಏರ್ ಬ್ಯಾಗು, ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ ಬರುತ್ತೆ. ಹಾಗೆ ಲೆದರ್ ಮಾತ್ರ ನೋಡಬಹುದು. ಲೆದರ್ ಮಾತ್ರ ಆಂಡ್ರಾಯ್ಡ್ ಸಿಸ್ಟಮ್ ಇದೆ. ಅದು ಹೌದು. ಆಫ್ಟರ್ ಮಾರ್ಕೆಟ್ ಹಾಕಿದಾರಲ್ಲ? ಹೌದು, ಆಫ್ಟರ್ ಮಾರ್ಕೆಟ್. ಓಕೆ. ಹಾಗೆ ಪ್ರೈಸ್ ಏನ್ ಹೇಳ್ತಿರೋದು ಸರ್ ಇದಕ್ಕೆ? ಪ್ರೈಸು ಸರ್ 7.5 ನೆಗೋಷಿಯಬಲ್. 7,5,000. ಓಕೆ, 7,50,000 ನೆಗೋಷಿಯೇಟ್. ಫೈನಲ್ ಎಷ್ಟಾಗ್ಬೋದು ಸರ್? 7-10 ವರೆಗೂ ಮಾಡ್ಕೊಡ್ತೀನಿ. 7,10,000 ನೆಗೋಷಿಯೇಟ್ ಫೈನಲ್ ಆಗುತ್ತೆ ಅಂತ ಹೇಳಿ. ಓಕೆ, ಸೆಕೆಂಡ್ ಇರೋದು W8 ವೇರಿಯಂಟ್ ಅಲ್ವಾ ಸರ್? W8 ವೇರಿಯಂಟ್. ನಿಮಗೆ ಬೋನಟ್ ಓಪನ್ ಮಾಡಿದ್ದಾರೆ. ಕಸ್ಟಮರ್ ಬಂದ್ರೆ ನೋಡ್ತೀರಾ, ಅದನ್ನು ತೋರಿಸ್ತೀನಿ ನಿಮ್ಗೆ ಯಾವ ತರ ಇದೆ ಅಂತ. ನಿಮ್ನ ತೋರಿಸ್ತಿಲ್ಲ ಸರ್, ನಿಮ್ನ ತೋರಿಸ್ತಿಲ್ಲ ಸರ್. ಯಾವ್ದು ಇದು ಮಾಡಲು? 2013 ಮಾಡಲು.
2013 ಮಾಡಲು ಸಿಂಗಲ್ ಓನರಾ ಸೆಕೆಂಡ್ ಓನರ್ ಇದೆ ಸರ್? ಓಡಿರೋದು ಎಷ್ಟಾಗಿರುತ್ತೆ? 1,15,000 ಓಡಿದೆ. 1,15,000 ಇನ್ಸೂರೆನ್ಸ್ ರನ್ನಿಂಗ್ ಇದೆ. ಸೆಕೆಂಡ್ ಓನರ್ W8. ಓಕೆ, ಬಂದ್ರೆ ನೋಡಿ ಓಡಿರೋದು ಒಂದ್ ಸ್ವಲ್ಪ ಆ ಕಡೆ ಈ ಕಡೆ ಆಗಿರುತ್ತೆ, ಬಂದ್ ಮಾತಾಡಿ. ಅಂಡ್ ಮ್ಯಾಗ್ವಿಲ್ ಎಲ್ಲ ನೋಡಬಹುದು, ಟೈರ್ ಕಂಡೀಷನ್ ಚೆನ್ನಾಗಿದೆ. ಅಂಡ್ ಆ ಪ್ರೈಸ್ ಏನ್ ಹೇಳ್ತೀರಾ ಸರ್ ಇದು? 7,40,000. 7,40,000. ಸಾರಿ, ಇದು 83,000 ಓಡಿರೋದು. 83,000. ಹೌದೌದು. ಓಕೆ, 83,000 ಅದನ್ನು ಕನ್ಫರ್ಮ್ ಮಾಡಿಬಿಟ್ಟಿದ್ದಾರೆ. ನೋಡಬಹುದು, ಇಂಟೀರಿಯರ್ ತೋರಿಸ್ತೀನಿ ಯಾವ ತರ ಬರುತ್ತೆ ಅಂತ. ವೆಲ್ ಮೇಂಟೈನ್ ಟು ಲೆದರ್, AC, ಪವರ್ ಶೇರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್, ಟಚ್ ಸ್ಕ್ರೀನ್ ಸಿಸ್ಟಮ್ ಬರೋದಿಲ್ಲ. ಕಂಪ್ನಿ ಫಿಟೆಡ್ ಏನಾಗಿರುತ್ತೆ ಅದೇ ಇರುತ್ತೆ. ಅಂಡ್ ಮ್ಯಾಗ್ವಿಲ್ ಎಲ್ಲ ಚೆನ್ನಾಗಿದೆ. ಅಂಡ್ ಬ್ಯಾಕ್ ಪ್ರೊಫೈಲ್ ನಿಮಗೆ ಚೆನ್ನಾಗಿದೆ. ಡೀಸೆಲ್ ವೇರಿಯಂಟ್ ಆಗಿರುತ್ತೆ. ಬಂದ್ ಮಾತಾಡಿ, ನೆಗೋಷಿಯೇಟ್ ಆಗುತ್ತೆ. ನೆಕ್ಸ್ಟ್ ನಿಮಗೆ ಬರೀ 7 ಸೀಟರ್ ಫಸ್ಟ್ ಕವರ್ ಮಾಡ್ತಿದ್ದೀನಿ. 7 ಸೀಟರ್ ಅಲ್ಲಿ ಮೋಸ್ಟ್ ಡಿಮಾಂಡೆಡ್ ವೆಹಿಕಲ್ ಎರ್ಟಿಗಾ, ಅದು ಡೀಸೆಲ್ ವೇರಿಯಂಟ್ ಆಗಿರುತ್ತೆ. ಸರ್ ಯಾವ ಮಾಡಲು? ಸರ್ 2012 ಮಾಡಲು, ಸಿಂಗಲ್ ಓನರ್, VDI. ಎಷ್ಟು ಓಡಿದೆ ಸರ್ ಇದು? 83,000 ಓಡಿದೆ. 83,000. ನಿಮ್ ಮ್ಯಾಗ್ವಿಲ್ ಎಲ್ಲ ಬರುತ್ತೆ. VDI ಮಿಡ್ ವೇರಿಯಂಟ್, AC, ಪವರ್ ಶೇರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್ ಅಂಡ್ ಎಲ್ಲ ನೋಡ್ಬೋದು ಯಾವ ತರ ಬರುತ್ತೆ ಅಂತ. ಅಂಡ್ ಲೆದರ್ ಸ್ವಲ್ಪ ಟೇರ್ ಆಗಿದೆ, ಅದನ್ನೆಲ್ಲ ಮಾಡಿಸ್ಕೊಳ್ಳಿ. ರೂಫ್ AC ಎಲ್ಲ ಬರುತ್ತೆ. ಅಂಡ್ ಮೈಲೇಜ್ಗೆ ಇದು ಎರ್ಟಿಗಾ ಬೆಸ್ಟ್ ಅಂತ ಹೇಳ್ತೀನಿ. ಅದು VDI ಇಂದ 20 ಮೇಲೆನೆ ಮೈಲೇಜ್ ಬರುತ್ತೆ. ಸರ್ ಪ್ರೈಸ್ ಏನ್ ಹೇಳಿದ್ರೆ? ಸರ್ ಇದು ಸಾರಿ 1,00,000 ಓಡಿದೆ. 6 ನೆಗೋಷಿಯಬಲ್. 6,25,000 ನೆಗೋಷಿಯೇಟ್. ಒಂದ್ 6 ಲಕ್ಷದವರೆಗೆ ಆಗ್ಬೋದು, ಮಾಡ್ಕೊಡ್ತೀವಿ ಸರ್. ಈಕೋ ಬಿಸ್ನೆಸ್ ಮಾಡೋರಿಗೆ ಒಂದು ಒಳ್ಳೆ ಗಾಡಿ ಅಂತ ಹೇಳ್ತಿದ್ದೀನಿ. ಈಕೋ ಸ್ಟಾರ್ ಹೊಸ ಮಾಡಲ್ ಅಲ್ವಾ ಸರ್ ಇದು? ಸರ್ 2020 ಮಾಡಲು. 2020 ಮಾಡಲ್ಲ. ಹೌದು. ಓಕೆ, 20 ಮಾಡಲ್ ಆಗಿರುತ್ತೆ. ಅಂಡ್ ಟೈರ್ ಕಂಡೀಷನ್ ನೋಡಬಹುದು. ಓಡಿರೋ ಕಮ್ಮಿ ಓಡಿದೆ ಅನ್ಕೋತೀನಿ ಸರ್ ಇದು. ಕಮ್ಮಿ ಓಡಿದೆ ಸರ್. ಎಷ್ಟು ಓಡಿದೆ ಸರ್? 73,000 ಓಡಿದೆ. 73,000. ನಿಮ್ಗೆ ಇಂಟೀರಿಯರ್ ನೋಡಬಹುದು, ಇಂಟೀರಿಯರ್ ಚೆನ್ನಾಗಿದೆ. ಅಂಡ್ ಎಲ್ಲ ಕಂಪ್ನಿ ಫಿಟ್ ಆಗಿದೆ. ಒಂದು ಏರ್ ಬ್ಯಾಗ್ ಬರುತ್ತೆ ನಿಮ್ಗೆ, ನೋಡಬಹುದು. ಲೆದರ್ ಎಲ್ಲ ಚೆನ್ನಾಗಿದೆ. 73,000 ಈಕೋ ಸ್ಟಾರ್. ಮೈಲೇಜ್ ಏನಿದೆ ಬರುತ್ತೆ ಸರ್ ಇದ್ರದ್ದು? ಸರ್ ಮೇಲೆ 14-15 ಬರುತ್ತೆ. ಪ್ರೈಸ್ ಏನ್ ಹೇಳ್ತಿದ್ರು ಸರ್? ಪ್ರೈಸ್ 5,00,000 ಹೆಚ್ಚು ಕಮ್ಮಿ ಮಾಡ್ಕೊಡ್ತೀವಿ. 5 ಲಕ್ಷ. ಹೌದು. 25,000 ನೆಗೋಷಿಯೇಟ್ ಆಗುತ್ತೆ. ಓನರ್ ಸಿಂಗಲ್? ಸಿಂಗಲ್ ಓನರ್ ಸರ್, ಫ್ರೆಶ್ ಆಗಿ ಇನ್ಶೂರೆನ್ಸ್ ಮಾಡ್ಕೊಡ್ತೀವಿ. ಓಕೆ, ಹಾಗೆ ಇನ್ನೊಂದು ಈಕೋ ಇರೋದು ಸರ್, ಬನ್ನಿ ಸರ್ ಹೇಳಿ. ಇನ್ನೊಂದು ಇದು ಈಕೋ ಸ್ಟಾರಾ? ಈಕೋ ಸ್ಟಾರ್ ಇದೆ. ಓಕೆ, ಹೇಳಿ. 2019-20 ರಿಜಿಸ್ಟ್ರೇಷನ್. ಇದು ಸಿಂಗಲ್ ಓನರ್ ವೆಹಿಕಲ್. ಹಾ, ಬನ್ನಿ, ಫ್ರೆಶ್ ಆಗಿ ಇನ್ಶೂರೆನ್ಸ್ ಮಾಡ್ಕೊಡ್ತೀವಿ. 5 ಲಕ್ಷ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀವಿ. ಓಡಿರೋದು ಸರ್? 62,000. 62,000. ನಿಮ್ಗೆ 2019 ಈಕೋ ಬೇಕು, ಅದು ಇದೆ. 1920. ಓಕೆ, ಇದು 1920 ಈಕೋ ಆಗಿರುತ್ತೆ. ಅಂಡ್ ಇದು ನಿಮ್ದು 20 ಈಕೋ ಆಗಿರುತ್ತೆ. ಯಾವ್ದು ಬೇಕು ಅದು ನಿಮ್ಗೆ ತಗೋಬಹುದು. 2 ಸಿಂಗಲ್ ಓನರ್, 2ಕ್ಕೂ ಫ್ರೆಶ್ ಇನ್ಶೂರೆನ್ಸ್, ಒಂದು 5 ಕಾಲು 5 ಲಕ್ಷ. ಓಕೆ, 3.5-4 ಲಕ್ಷ ಲೋನ್ ಮಾಡಿಸ್ಕೊಡ್ತೀನಿ. ಇನ್ನೊಂದು ಇನೋವಾ ಇರೋದು ಸರ್, ಹೇಳಿ ಯಾವ ಮಾಡಲ್? 2013 ಸಿಂಗಲ್ ಓನರ್, 2 ಲಕ್ಷ ಓಡಿದೆ. ಇನ್ಶೂರೆನ್ಸ್ ರನ್ನಿಂಗ್ ಇದೆ. ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಯಾವ ವೇರಿಯಂಟ್ ಸರ್? ವಿ ವೇರಿಯಂಟ್ ಅಲ್ವಾ? G4 ಆಪ್ಷನ್. ಸಿಂಗಲ್ ಏರ್ ಬ್ಯಾಗ್ ಸರ್. ಸಿಂಗಲ್ 2.5. ಅಂಡ್ ನೋಡಬಹುದು ನಿಮ್ಗೆ ಇಂಟರ್ ಕೂಲರ್ ಬರುತ್ತೆ. ಓಕೆ, ಅಂಡ್ ಇಂಟೀರಿಯರ್ ನಿಮ್ಗೆ ತೋರಿಸ್ತೀನಿ ಯಾವ ತರ ಬರುತ್ತೆ ಅಂತ. ವೆಲ್ ಮೇಂಟೈನ್ ಆಗಿರೋದು. ನಿಮಗೆ AC, ಪವರ್ ಶೇರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್, ಸಿಂಗಲ್ ಇರಬೇಕು. ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ ಬರುತ್ತೆ. ಅಂಡ್ ರೇಸ್ ಸೈಡ್ ಎಲ್ಲ ನೋಡಬಹುದು, ಚೆನ್ನಾಗಿದೆ. ಅಂಡ್ ಇಂಟೀರಿಯರ್ ಅಂಡ್ ತಗೊಂಡ್ರೆ ಏನೂ ಖರ್ಚಿಲ್ಲ, ಓಡಿಸೋದಷ್ಟೇ ಗಾಡಿ. ಅಂಡ್ 2 ಲಕ್ಷ ರೆಕಾರ್ಡೆಡ್ ಸರ್ ಇದು? ರೆಕಾರ್ಡೆಡ್ ಮೇಲೆ ಸರ್. 2,05,000. ಪ್ರೈಸ್ ಏನ್ ಹೇಳ್ತಿರೋದು ಸರ್ ಅದು? 9.75 ನೆಗೋಷಿಯಬಲ್. 9,75,000. 9,75,000 ಹೇಳ್ತಾರೆ. ನೆಗೋಷಿಯೇಟ್ ಆಗುತ್ತೆ. ಇದ್ರ ಮೇಲೆ ಲೋನ್ ಎಷ್ಟಾಗುತ್ತೆ ಸರ್? ಒಂದು 6 ಲಕ್ಷ ಟ್ರೈ ಮಾಡಬಹುದು. ಸೊ ಸ್ಯಾಂಟ್ರೋ ನೋಡಬಹುದು, ಮೈಲೇಜ್ಗೆ ಚೆನ್ನಾಗಿರೋ ಗಾಡಿ ಬರುತ್ತೆ. ಅಂಡ್ ಇದು ಮಾಡಿಫೈಡ್ ಗಾಡಿನೇ ಅಂತ ಹೇಳ್ಬೋದು. ಈ ಒಂದು ಇಂಟೀರಿಯರ್ ಲೆದರ್ ಚೆನ್ನಾಗಿದೆ. ಇಂಟೀರಿಯರ್ ನಿಮ್ಗೆ ತೋರಿಸ್ತಿದ್ದೀನಿ ಲೆದರ್ ಯಾವ ತರ ಬರುತ್ತೆ. ಅಂಡ್ ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ ಹಾಕ್ಸಿದ್ದಾರೆ. ಫುಲ್ಲಿ ಮಾಡಿಫೈ ಗಾಡಿ ಅಂತ ಹೇಳ್ಬೋದು. ಓಡಿರೋದು 87,000 ಓಡಿದೆ ಗಾಡಿ. ಅಂಡ್ ಹಾಗೆ ನಿಮ್ಗೆ ಫ್ರಂಟ್ ಪ್ರೊಫೈಲ್ ತೋರಿಸಿದೀನಿ. ಜಿಂಗ್ ಬರುತ್ತೆ ನಿಮ್ಗೆ. ಪವರ್ ಶೇರಿಂಗು, ಪವರ್ ವಿಂಡೋಸ್, 4 ಪವರ್ ವಿಂಡೋಸ್ ಆಗಿದೆ ಅಲ್ವಾ ಸರ್? ಹೌದು. ಓಕೆ, 2008 ಮಾಡಲು, ಸೆಕೆಂಡ್ ಓನರ್. ಸೆಕೆಂಡ್ ಓನರ್. 40,000 ರೂಪಾಯಿ ಎಕ್ಸ್ಟ್ರಾ ಫಿಟಿಂಗ್ಸ್ ಇದೆ. FC ಇನ್ಸೂರೆನ್ಸ್ ರನ್ನಿಂಗ್ ಇದೆ. ಓಕೆ, 240 ಹೇಳ್ತೀನಿ, ಒಂದು 230 ವರೆಗೂ ಮಾಡ್ಕೊಡ್ತೀವಿ ಸರ್. 2,30,000 ನೆಗೋಷಿಯೇಟ್ ಆಗುತ್ತೆ. ಹೌದು ಸರ್. 2015 ಸೆಕೆಂಡ್ ಓನರ್, VDI ABS. ಓಕೆ, VDI ಆಗಿರೋದು ನಿಮಗೆ ಪೆಟ್ರೋಲ್ ವೇರಿಯಂಟ್ ಆಗಿರುತ್ತೆ. ಡೀಸೆಲ್ ವೇರಿಯಂಟ್. ಟೈರ್ ಕಂಡೀಷನ್ ನೋಡಬಹುದು. ಟೈರ್ ಕಂಡೀಷನ್ ಚೆನ್ನಾಗಿದೆ. ಹಾಗೆ ಇಂಟೀರಿಯರ್ ನಿಮಗೆ ತೋರಿಸ್ತಿದ್ದೀನಿ. AC, ಪವರ್ ಶೇರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್ ಅಂಡ್ ಎಲ್ಲ ಕಂಪ್ನಿ ಫಿಟೆಡ್ ಆಗಿರೋದು. ನಿಮಗೆ ಲೆದರ್ ಎಲ್ಲ ಚೆನ್ನಾಗಿದೆ. ಹಾಗೆ ನಿಮಗೆ ಬ್ಯಾಕ್ ಪ್ರೊಫೈಲ್ ನಿಮಗೆ ತೋರಿಸ್ತಿದ್ದೀನಿ. ವೆಲ್ ಮೇಂಟೈನ್ ಸ್ವಿಫ್ಟ್ VDI ಡೀಸೆಲ್ ವೇರಿಯಂಟ್ ಮಾರ್ಕೆಟ್ ಅಲ್ಲಿ ಸಿಗೋದೇ ಕಮ್ಮಿ ಆಗಿದೆ ಈಗ. ಸರ್ ಪ್ರೈಸ್ ಏನ್ ಹೇಳ್ತಿರೋದು? 5 ಲಕ್ಷ ನೆಗೋಷಿಯಬಲ್ ಮಾಡ್ಕೊಡ್ತೀವಿ. 5 ಲಕ್ಷ ನೆಗೋಷಿಯಬಲ್. ಲೋನ್ ಹೋಗೋದ್ರೆ ಒಂದು 4.5 ಆಗುತ್ತಾ ಸರ್? ಒಂದು 3.5-4 ಲಕ್ಷ ಲೋನ್. 4 ಲಕ್ಷ ಆಗುತ್ತೆ. 1 ಲಕ್ಷ ಡೌನ್ ಪೇಮೆಂಟ್ ತಗೊಂಡ್ರೆ ಗಾಡಿ ಸಿಗುತ್ತೆ ಅಂತ ಖಂಡಿತ ಸಿಗುತ್ತೆ. ಹಾಗೆ ಇನ್ನೊಂದು ಇರೋದು ಸರ್ ನೆಕ್ಸ್ಟ್ ಸರ್ 2009 ರಿಡ್ಸೋ VDI 340 ಹೇಳ್ತೀನಿ. ನೆಗೋಷಿಯಬಲ್ ಮಾಡ್ಕೊಡ್ತೀವಿ. ಸಿಂಗಲ್ ಓನರ್ ವೆಹಿಕಲ್. ಓಕೆ, 3,40,000 ನೆಗೋಷಿಯಬಲ್ ಆಗುತ್ತೆ. ಓಡಿರೋದು 92,000 ಓಡಿದೆ. ಹಾಗೆ ಇನ್ನೊಂದು ಕಮ್ಮಿ ಪ್ರೈಸ್ ಅಲ್ಲಿ ಒಳ್ಳೆ ಮೈಲೇಜ್ ಗಾಡಿ ನೋಡೋರಿಗೆ ಒಂದು ಗಾಡಿ ಇರೋದು ಸರ್, ಹೇಳಿ. ಆಲ್ಟೋ ಸರ್ 2008 ಮಾಡಲು, LXi. FC ಇನ್ಸೂರೆನ್ಸ್ ಫ್ರೆಶ್ ಆಗಿ ಮಾಡ್ಕೊಡ್ತೀವಿ. LXi. ಓಕೆ, ಹೌದು. ಅಂಡ್ ಓಡಿರೋದು ಸರ್ ಇದು 82,000 ಓಡಿದೆ. ಓನರು
ಸಿಂಗಲ್ ಓನರ್ ಎಫ್ಸಿಎನ್ಸಿ ಫ್ರೆಶ್ ಆಗಿ ಮಾಡ್ಕೊಡೋದು. ಪ್ರೈಸ್ ಏನ್ ಹೇಳ್ತಿದ್ರ? 190 ನೆಗೋಷಿಯಬಲ್. 1,90,000 ನೆಗೋಷಿಯೇಟ್ ಆಗುತ್ತೆ. ಒಂದು ಫೈನಲ್ ಪ್ರೈಸ್ ಹೇಳೋದಾದ್ರೆ 180 ಮಾಡ್ಕೊಡ್ತೀವಿ ಸರ್. ಎಫ್ಸಿಎನ್ಸಿ ಮಾಡ್ಕೊಡ್ತೀವಿ ಫ್ರೆಶ್ ಆಗಿ. 80,000ಕ್ಕೆ ನಿಮ್ಗೆ ಸಿಕ್ತಿರೋದು. ಅದು ಸಿಂಗಲ್ ಓನರ್ ಗಾಡಿ, FD ಇನ್ಶೂರೆನ್ಸ್ ಎಲ್ಲ ಮಾಡ್ಕೊಡ್ತಾರೆ ಅಂತ ಹೇಳ್ತಿದ್ರೆ. ನೋಡೋರಿಗೆ ಒಂದು ರೆಡ್ ಕಲರ್ ಇಟಿಯೋಸ್ ಕಾಣ್ತಿದೆ, ಅದು ಬೆಂಗಳೂರು ಪಾಸಿಂಗ್ ಆಗಿರುತ್ತೆ ಸರ್. ಯಾವ ಮಾಡಲು? 2013 ಮಾಡಲು ಸಿಂಗಲ್ ಓನರ್ ಸರ್. ಓಡಿರೋದು ಸರ್ 1,02,000 ಓಡಿದೆ. 1,02,000 ರೆಕಾರ್ಡೆಡ್ ಸಿಗುತ್ತಾ? ರೆಕಾರ್ಡೆಡ್. ಟೈರ್ ಕಂಡೀಷನ್ ನೋಡ್ಬೋದು, ಟೈರ್ ಕಂಡೀಷನ್ ಚೆನ್ನಾಗಿದೆ. ಹಾಗೆ ನಿಮಗೆ ಇಂಟೀರಿಯರ್ ತೋರಿಸ್ತಿದ್ದೀನಿ ಯಾವ ತರ ಬರುತ್ತಂತ. AC, ಪವರ್ ಶೇರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಹೊಸ ಲೆದರ್ ಸೀಟ್ ಇದೆ. ಹೌದು. ಏನ ಲೆದರ್ ಆಫ್ಟರ್ ಮಾರ್ಕೆಟ್ ಹೊಸ ಮೊನ್ನೆ ರೀಸೆಂಟ್ ಆಗಿ ಹಾಕ್ಸಿರೋದು. ಹೌದಾ? ಪ್ರೈಸ್ ಏನ್ ಹೇಳ್ತೀರಾ ಸರ್ ಇದಕ್ಕೆ? 3 ಸ್ವಲ್ಪ ನೆಗೋಷಿಯಬಲ್ ಮಾಡ್ಕೊಡ್ತೀವಿ. 3,75,000. ಹೌದು, 3,75,000 ನೆಗೋಷಿಯೇಟ್ ಆಗುತ್ತೆ, ಹೆಚ್ಚು ಕಮ್ಮಿ ಆಗುತ್ತೆ. ಅಂಡ್ ಬಂದ್ರೆ ಒಂದು 3 ಲಕ್ಷದವರೆಗೆ ಲೋನ್ ಆಗುತ್ತೆ ಸರ್. ಹೆಚ್ಚು ಕಮ್ಮಿ ಟ್ರೈ ಮಾಡೋಣ ಸರ್. 800 ಸಿಗುತ್ತೆ, ಬಟ್ ಈ ಕಲರ್ ಅಲ್ಲಿ ಸಿಗೋದು ತುಂಬಾ ಕಮ್ಮಿ ಆಗಿರುತ್ತೆ. ಅಂಡ್ ಲೆದರ್ ಎಲ್ಲ ಚೆನ್ನಾಗಿ ಹಾಕ್ಸಿದ್ದಾರೆ. AC ಒಂದು ಬರುತ್ತೆ ಇದಕ್ಕೆ ಸರ್. ಯಾವ ಮಾಡಲು? 2016 ಮಾಡಲಿ ಸರ್. ಓಕೆ. ಸೆಕೆಂಡ್ ಓನರ್ ಎಫ್ಸಿಎನ್ಸಿ ರನ್ನಿಂಗ್ ಇದೆ. 1 ಲಕ್ಷ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀವಿ. 1 ಲಕ್ಷ ಹೆಚ್ಚು ಕಮ್ಮಿ. ಹೌದು. ಒಂದು ಫೈನಲ್ ಆದ್ರೆ ಎಷ್ಟಾಗ್ಬೋದು ಸರ್? ಸರ್ ಜಾಸ್ತಿ ಹೆಚ್ಚು ಕಮ್ಮಿ ಒಂದು 95 ಹೆಚ್ಚು ಕಮ್ಮಿ ಮಾಡ್ಕೊಡ್ತೀವಿ ಸರ್. ಅಷ್ಟಾಗುತ್ತೆ. ಸೊ ಬಂದ್ ಗಾಡಿ ನೋಡ್ಲಿ, ಒಂದು ಮಾತಾಡ್ತೀರಾ ನೋಡ್ಬೋದು. ಅಂಡ್ ಗಾಡಿ ಮಾತ್ರ ಚೆನ್ನಾಗಿದೆ, ಟೈರ್ ಕಂಡೀಷನ್ ಎಲ್ಲ ನೋಡ್ಬೋದು. ಅಂಡ್ ಗಾಡಿ ವೆಲ್ ಮೇಂಟೈನ್ ಆಗಿದೆ, ಕಲರು ಚೆನ್ನಾಗಿದೆ. ಬಂದ್ ಮಾತಾಡಿ, ಇನ್ನೂ ನೆಗೋಷಿಯೇಟ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಹಳೆ 800 ನೋಡಿದ್ರಿ, ಹೊಸ 800 ಇದೆ ಸರ್. ಯಾವ ಮಾಡಲು? ಸರ್ ಆಲ್ಟೋ 800 13 ಮಾಡಲಿ ಸರ್. ಆಲ್ಟೋ 800 13 ಮಾಡಲು. ಓಡಿರೋದು 62,000 ಓಡಿದೆ. ಸಿಂಗಲ್ ಓನರ? ಮೂರನೇ ಓನರ್. ಮೂರನೇ ಓನರು. ಅಂಡ್ ಇಂಟೀರಿಯರ್ ನಿಮಗೆ ತೋರಿಸ್ತಿದ್ದೀನಿ ಯಾವ ತರ ಬರುತ್ತೆ ಅಂತ. ಅಂಡ್ ಟೈರ್ ಕಂಡೀಷನ್ ನೋಡ್ಬೋದು, ಟೈರ್ ಕಂಡೀಷನ್ ಚೆನ್ನಾಗಿದೆ. ಹಾಗೆ ನಿಮಗೆ ಇಂಟೀರಿಯರ್ AC, ಪವರ್ ಶೇರಿಂಗ್, ಪವರ್ ವಿಂಡೋಸ್ ಬರುತ್ತೆ. ಪವರ್ ವಿಂಡೋಸ್ ಬರುತ್ತಲ್ವಾ ಸರ್ ಇದಕ್ಕೆ? ಬರುತ್ತೆ ಸರ್, ಪವರ್ ವಿಂಡೋಸ್ ಇದೆ. ಫ್ರಂಟ್ ಎರಡು ಪವರ್ ವಿಂಡೋ ಇದೆ. ಫ್ರಂಟ್ 2 ಪವರ್ ವಿಂಡೋಸ್ ಬರುತ್ತೆ. ಬ್ಯಾಕ್ ಪ್ರೊಫೈಲ್ ನಿಮಗೆ ತೋರಿಸ್ಬೋದು ಯಾವ ತರ ಬರುತ್ತೆ ಅಂತ. ಚೆನ್ನಾಗಿದೆ. LX ಆಗಿರುತ್ತೆ, 2 ಪವರ್ ವಿಂಡೋಸ್ ಬರುತ್ತೆ. ಸರ್ ಏನ್ ಹೇಳ್ತಿದ್ರಿ ಸರ್? 2,40,000 ನೆಗೋಷಿಯಬಲ್. 2,40,000 ನೆಗೋಷಿಯಬಲ್. ಓಕೆ. ಸೊ ಬ್ರಿಜಾ ಇರೋದು ಇವ್ರ ಹತ್ರ ಸರ್. ಬೆಂಗಳೂರು ಪಾಸಿಂಗ್, ಬೆಂಗಳೂರು ಅಲ್ವಾ ಸರ್ ಇದು? ಬೆಂಗಳೂರು ಪಾಸಿಂಗ್ ಗಾಡಿ ಸರ್. ಹೇಳಿ. 2019 ಮಾಡಲು ZDI ಪ್ಲಸ್ ಬಟನ್ ಸ್ಟಾರ್ಟ್. ZDI ಬಟನ್ ಸ್ಟಾರ್ಟ್, ಫುಲ್ಲಿ ಟಾಪ್ ಎಂಡ್ ಗಾಡಿ ಆಗಿರುತ್ತೆ. ಫುಲ್ಲಿ ಟಾಪ್ ಎಂಡ್ ಗಾಡಿ. ಅಂಡ್ ಟೈರ್ ಕಂಡೀಷನ್ ನೋಡ್ಬೋದು, ಟೈರ್ ಕಂಡೀಷನ್ ಚೆನ್ನಾಗಿದೆ. ಹಾಗೆ ನಿಮಗೆ ಇಂಟೀರಿಯರ್ ತೋರಿಸ್ತೀನಿ. 2019 ಮಾಡಲ್ ಆಗಿರುತ್ತೆ. AC, ಪವರ್ ಶೇರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್, ಟಚ್ ಸ್ಕ್ರೀನ್ ಸಿಸ್ಟಮ್ ಬರುತ್ತೆ. ಏರ್ ಬ್ಯಾಗ್ ಎಲ್ಲ ಬರುತ್ತೆ ನಿಮಗೆ. ಲೆದರ್ ಎಲ್ಲ ಚೆನ್ನಾಗಿದೆ. ಓಡಿಯೋದು ಎಷ್ಟು ಸರ್ ಇದು? 68,000 ಓಡಿದೆ ಸರ್. 68,000. ಬ್ಯಾಕ್ ಪ್ರೊಫೈಲ್ ನಿಮಗೆ ತೋರಿಸ್ತಿದ್ದೀನಿ. ಡಿಫಾಗರ್, ವೈಪರ್ ಎಲ್ಲ ಬರುತ್ತೆ. ಅಂಡ್ ಡೀಸೆಲ್ ವೇರಿಯಂಟ್, ಮೈಲೇಜ್ ಒಂದು 20 ಮೇಲೆ ಬರುತ್ತೆ ಸರ್. ಪ್ರೈಸ್ ಏನು ಹೇಳ್ತಿರೋದು ಸರ್? ಪ್ರೈಸ್ 8,90,000 ನೆಗೋಷಿಯಬಲ್. 8,90,000 ನೆಗೋಷಿಯಬಲ್ ಆಗುತ್ತೆ. ಬಂದ್ರೆ ಒಂದು ನೆಗೋಷಿಯಬಲ್ ಅಂದ್ರೆ ಎಷ್ಟಾಗ್ಬೋದು ಸರ್? ಒಂದು 8 to 8,000 ಮಾಡ್ಕೊತೀನಿ ಸರ್. ಓಕೆ. ಇನ್ನೊಂದು ಕಮ್ಮಿ ಪ್ರೈಸ್ ಅಲ್ಲಿ ನೋಡೋರಿಗೆ ಇನ್ನೊಂದು ಗಾಡಿ ಇರೋದು ಸರ್, ಆರುತಿ ಮಾರುತಿಯಲ್ಲಿ. ಯಾವ ಮಾಡಲ್ ಸರ್ ಇದು? ಸರ್ 2010 ಮಾಡಲು ಸರ್. ಆಲ್ಟೋ. ಆಲ್ಟೋ. ಹೌದು. 2010 ಅಲಾಯ್ ವೀಲ್ಸ್ ಎಲ್ಲ ಇದೆ. ಓಕೆ. LX ಅಲ್ವಾ? ಹೌದು, LXi. ಓಕೆ. ಹಾಗೆ ಇಂಟೀರಿಯರ್ ನಿಮಗೆ ತೋರಿಸ್ತಿದ್ದೀನಿ ಯಾವ ತರ ಬರುತ್ತಂತ. AC, ಪವರ್ ಶೇರಿಂಗು, ಪವರ್ ವಿಂಡೋಸ್ ಎಲ್ಲ ಬರುತ್ತೆ ನಿಮಗೆ. ಸರ್ ಪವರ್ ವಿಂಡೋಸ್ ಬರಲ್ಲ, AC, ಪವರ್ ಶೇರಿಂಗ್ ಅಷ್ಟೇ. ಅಷ್ಟೇ. ಓಕೆ. ಅಂಡ್ ನಿಮಗೆ ಪ್ರೈಸ್ ಏನು ಹೇಳ್ತಿರೋದು ಸರ್ ಇದು? ಸರ್ 2 ಲಕ್ಷ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ. ಓಕೆ. ಅಲಾಯ್ ವೀಲ್ಸ್ ಇದೆ, ಆಫ್ಟರ್ ಮಾರ್ಕೆಟ್ ಅಲಾಯ್ ವೀಲ್ಸ್ ಎಲ್ಲ ಫಿಟೆಡ್ ಇದೆ. ಓಕೆ. 2,25,000 ನೆಗೋಷಿಯೇಟ್. ಹೌದು. ಓಕೆ. ಸರ್ ಫೋರ್ಡ್ ಫಿಗೋ ರೆಡ್ ಕಲರ್ ಆಗಿರುತ್ತೆ. ರೆಡ್ ಕಲರ್ 2013 ಮಾಡಲು ಸಿಂಗಲ್ ಓನರ್ ಗಾಡಿ. ಓಕೆ. 82,000 ಓಡಿದೆ, ಇನ್ಸೂರೆನ್ಸ್ ರನ್ನಿಂಗ್ ಇದೆ. ಓಕೆ. ಹಾಗೆ ನಿಮಗೆ ಇಂಟೀರಿಯರ್ ಅಲ್ಲಿ ತೋರಿಸ್ತಿದ್ದೀನಿ ಯಾವ ತರ ಬರುತ್ತಂತ. ಲೆದರ್ ಎಲ್ಲ ಚೆನ್ನಾಗಿದೆ. AC, ಪವರ್ ಶೇರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್. 84,000 ಓಡಿದೆ ಗಾಡಿ. ಲೆದರ್ ಎಲ್ಲ ನೋಡಬಹುದು, ಲೆದರ್ ಎಲ್ಲ ಚೆನ್ನಾಗಿದೆ. ರೇರ್ ಸೈಡ್ ನಿಮಗೆ ತೋರಿಸ್ತಿದ್ದೀನಿ. ವೆಲ್ ಮೇಂಟೈನ್ ಆಗಿದೆ ಗಾಡಿ. ಮಾತ್ರ ತಗೊಂಡ್ರೆ ಏನು ಖರ್ಚಿಲ್ಲ ಸರ್. ಇದು ಡೀಸೆಲ್ ಅಲ್ವಾ? ಡೀಸೆಲ್ ವೇರಿಯಂಟ್ ಸರ್. ಓಕೆ. ಪ್ರೈಸ್ ಏನು ಹೇಳ್ತೀರಾ ಸರ್? 3,30,000 ಹೆಚ್ಚು ಕಮ್ಮಿ ಮಾಡ್ಕೊಡ್ತೀವಿ. ಹಾಗೆ ಮತ್ತೊಂದು ವ್ಯಾಗನರ್ ಅದು ಇವ್ರ ಹತ್ರ. ಹೇಳಿ ಸರ್. 2015 ಸಿಂಗಲ್ ಓನರ್. 4 ಲಕ್ಷ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ. ಸಿಂಗಲ್ ಓನರ್. ಓಡಿರೋದು ಸರ್ ಇದು? 68,000 ಓಡಿದೆ. 68,000. ಅಂಡ್ ಯಾವ ವೇರಿಯಂಟ್ ಸರ್ ಇದು ವ್ಯಾಗನರ್ ಅಲ್ಲಿ? VXi. ವ್ಯಾಗನರ್ ಬ್ಯಾಕ್ ಪ್ರೊಫೈಲ್ ನೋಡ್ತೀನಿ. VXi ಆಗಿರುತ್ತೆ. ಪೆಟ್ರೋಲ್ ವೇರಿಯಂಟ್. AC, ಪವರ್ ಶೇರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್, ಬ್ಯಾಕ್ ವೈಪರ್, ಡೀಪ್ ಎಲ್ಲ ಬರುತ್ತೆ. ಹಾಗೆ ನಿಮಗೆ ಇಂಟೀರಿಯರ್ ನಿಮಗೆ ತೋರಿಸ್ತಿದ್ದೀನಿ. ವೆಲ್ ಮೇಂಟೈನ್ ಆಗಿರೋದು ಇಂಟೀರಿಯರ್. ಅಂಡ್ ಕಂಪ್ನಿ ಫಿಟೆಡ್ ಆಗಿರುತ್ತೆ ಎಲ್ಲ. ಅಂಡ್ ಏನೂ ಚೇಂಜ್ ಮಾಡಿಲ್ಲ ಸರ್. ಪ್ರೈಸ್ ಅಂತ ಏನು ಹೇಳಿದ್ರೆ ಸರ್ ಇದಕ್ಕೆ? 4 ಲಕ್ಷ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀವಿ ಸರ್. 4 ಲಕ್ಷ ನೆಗೋಷಿಯೇಟ್ ಆಗುತ್ತೆ. ಓಕೆ ಸರ್. ನೆಕ್ಸ್ಟ್ ಓಕೆ. ವೋಲ್ಕ್ಸ್ವ್ಯಾಗನ್ ಪೋಲೋ ಡೀಸೆಲ್ ಅಲ್ವಾ ಸರ್ ಇದು? ಹೌದು, TDI. ಓಕೆ. ಹೈಲೈನ್ ಆಗಿರುತ್ತೆ. ಹೈಲೈನ್ ಆಗಿದ್ದರೆ ನಿಮಗೆ AC, ಫುಲ್ಲಿ ಟಾಪ್ ಎಂಡ್ ಗಾಡಿ. ಮ್ಯಾಗ್ವಿಲ್ ಎಲ್ಲ ಬರುತ್ತೆ ನಿಮಗೆ. ಟೈರ್ ಕಂಡೀಷನ್ ಎಲ್ಲ ಚೆನ್ನಾಗಿದೆ. AC, ಪವರ್ ಶೇರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್, 2 ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಡೀಸೆಲ್ ವೇರಿಯಂಟ್ ಆಗಿರೋದ್ರಿಂದ ನಮಗೆ 20 ಮೇಲೆ ಆರಾಮಾಗಿ ಮೈಲೇಜ್ ಸಿಗುತ್ತೆ. ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ ಬರುತ್ತೆ. ಕಂಪ್ನಿ ಫಿಟೆಡ್ ಆಗಿರೋದು ನಿಮಗೆ. ಹಾಗೆ ಪ್ರೈಸ್ ಏನು ಹೇಳ್ತೀರಾ ಸರ್ ಇದಕ್ಕೆ? ಸರ್ 6,90,000 ಹೇಳ್ತೀನಿ, ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ. 6,90,000 ಸೆಕೆಂಡ್ ಓನರ್ ಗಾಡಿ, ಇನ್ಸೂರೆನ್ಸ್. ಓಕೆ. ಓಡಿರೋದು ಎಷ್ಟಾಗಿದೆ ಸರ್? 88,000 ಓಡಿದೆ ಸರ್. ಹಾಗೆ ನಿಮಗೆ ಹೋಂಡಾ ಬ್ರಿಯೋದಲ್ಲಿ ನೋಡಬೇಕು ಅಂತಂದ್ರೆ ಚಿಕ್ಕ ಗಾಡಿಯಲ್ಲಿ ಕಂಫರ್ಟ್ನೆಸ್ ಸಿಗುತ್ತೆ, ಚೆನ್ನಾಗಿರೋದು ಸರ್. ಯಾವ ಮಾಡಲು? ಸರ್ 2012 ಬ್ರಿಯೋ.
ಓಕೆ ಸಿಂಗಲ್ ಓನರ್ ಗಾಡಿ 40,000 ಓಡಿದೆ, ಶೋರೂಮ್ ರೆಕಾರ್ಡ್ ಗಾಡಿ, ಶೋರೂಮ್ ರೆಕಾರ್ಡ್ 40,000 ಓಡಿದೆ. ನೋಡಬಹುದು ಕಂಪ್ನಿ ಫಿಟೆಡ್ ಮ್ಯಾಗ್ವಿಲ್ ಎಲ್ಲ ಬರುತ್ತೆ ನಿಮಗೆ. ಟೈರ್ ಕಂಡೀಷನ್ ಚೆನ್ನಾಗಿದೆ. ಹಾಗೆ ನಿಮಗೆ ಫ್ಯಾಬ್ರಿಕ್ ಬರುತ್ತೆ, ಲೆದರ್ ಬರೋದಿಲ್ಲ. AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್ ಅಂಡ್ ರೇಟ್ ಸೈಡ್ ನಿಮಗೆ ಚೆನ್ನಾಗಿದೆ. ಅಂಡ್ 40,000 ಓಡಿರೋದು ರೆಕಾರ್ಡೆಡ್ ಸಿಗುತ್ತೆ ಅಂತ ಹೇಳ್ತಾರೆ. ಸಿಗುತ್ತೆ. ಹಾಗೆ ಪ್ರೈಸ್ ಏನು ಹೇಳ್ತೀರಾ ಸರ್? 3,40,000 ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀವಿ. 3,40,000 ನೆಗೋಷಿಯೇಟ್ ಆಗುತ್ತೆ. ಹೌದು. ಓಕೆ, ಹಾಗೆ ನೆಕ್ಸ್ಟ್ ಗಾಡಿ ಸ್ವಿಫ್ಟ್. ಅಂಡ್ ನಿಮ್ಗೆ ತೋರಿಸ್ತಿದ್ದೀನಿ ಸ್ವಿಫ್ಟ್ಗಳು 1, 2, 3, 4, 5 ಗಾಡಿ, ಹೊರಗಡೆ ಒಂದು ಗಾಡಿ ಇರೋದು. 5 ರಿಂದ 6 ಗಾಡಿಗಳು ನಿಮಗೆ ಹೊರನಾಡು ಅನ್ನಪುರದಲ್ಲಿ ನಿಮಗೆ ಕಾಮನ್ ಆಗಿ ಸಿಗುತ್ತೆ. ಈ ಗಾಡಿಯಿಂದ ಹೋಗೋಣ ಸರ್. ಸ್ವಿಫ್ಟ್ 2009 ಸೆಕೆಂಡ್ ಓನರ್ VXI ಆಗಿರುತ್ತೆ. 3 ಕಾಲ್ ನೆಗೋಷಿಯಬಲ್. 3,25,000 ನೆಗೋಷಿಯಬಲ್ ಆಗುತ್ತೆ. ಲೋನ್ಗೆ ಹೋಗೋದ್ರೆ ಎಷ್ಟಾಗ್ಬೋದು ಸರ್? ಇದಕ್ಕೆ ಲೋನ್ ಆಗೋದು ಡೌಟ್ ಸರ್, ಲೋನ್ ಆಗಲ್ಲ. ಲೋನ್ ಆಗಲ್ಲ. ಓಕೆ, ಫುಲ್ ಕ್ಯಾಶ್ ತಗೊಂಡ್ಬಂದ್ರೆ ನಿಮ್ಗೆ ಆಗುತ್ತೆ. ಇದು ಪ್ರೈಸ್ ನೆಗೋಷಿಯಬಲ್ ಆಗುತ್ತೆ, ಬಂದ್ ಮಾತಾಡಿ. ಈಗ ನಿಮ್ಗೆ ಪೆಟ್ರೋಲ್ ಬೇಡ, ನಿಮ್ಗೆ VDI ಒಂದು ಡೀಸೆಲ್ ಸ್ವಿಫ್ಟ್ ಇರೋದು ಸರ್. ಯಾವ ಮಾಡಲು? 2010 ಮಾಡಲ್ ಸರ್. ಓಕೆ, ಸೆಕೆಂಡ್ ಓನರ್ VDI 3,40,000 ಹೆಚ್ಚು ಕಮ್ಮಿ ಮಾಡ್ಕೊಡ್ತೀವಿ. ಓಡಿರೋದು ಸರ್ ಇದು 75,000 ರೂಪಾಯಿ, ಸಾರಿ 75,000 ಕಿಲೋಮೀಟರ್. 75,000 ಕಿಲೋಮೀಟರ್ ಓಡಿದೆ. ಅಂಡ್ VDI ಡೀಸೆಲ್ ವೇರಿಯಂಟ್. ಅದಕ್ಕಿಂತ ಸ್ವಲ್ಪ ಒಂದು 20,000 ಜಾಸ್ತಿ ಹಾಕಿದ್ರೆ ಈ ಗಾಡಿ ಸಿಗುತ್ತೆ ನಿಮಗೆ 3,45,000 ಗೆ ಡೀಸೆಲ್ ವೇರಿಯಂಟ್. ಅದು ಬ್ಯಾಕ್ ಕ್ಯಾಮ್ರಾ ಹಾಕಿದರೆ ಕಂಪ್ನಿ ಫಿಟೆಡ್ ಆಫ್ಟರ್ ಮಾರ್ಕೆಟ್ ಹಾಕಿರಬಹುದು ಅಂತ ಹೇಳ್ತಿದ್ದೀನಿ. ಬಂದ್ ಮಾತಾಡಿ, ಇನ್ನೂ ಕಮ್ಮಿ ನೆಗೋಷಿಯೇಟ್ ಆಗುತ್ತೆ. ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ಹೈಯರ್ ಮಾಡಲ್ ಸ್ವಿಫ್ಟ್ ಬೇಕಂತಂದ್ರೆ ಇವ್ರ ಹತ್ರ ಇರೋದು ಗಾಡಿ VVT ಇಂಜಿನ್ ಆಗಿರುತ್ತೆ ಸರ್. ಯಾವ ಮಾಡಲು? 2017 ಮಾಡಲು ಸಿಂಗಲ್ ಓನರ್ VXI. ಹೌದು, VXI ಅಂದ್ರೆ ಪೆಟ್ರೋಲ್ ವೇರಿಯಂಟ್ ಆಗಿರುತ್ತೆ. ಓಡಿರೋದು ಸರ್ ಇದು ಓಡಿರೋದು 55,000 ಓಡಿದೆ. ಓಕೆ, ಪ್ರೈಸ್ ಏನು? 6 ಕಾಲ್ ಹೆಚ್ಚು ಕಮ್ಮಿ, 6,20,000 ನೆಗೋಷಿಯೇಟ್ ಆಗುತ್ತೆ. 6,25,000 ನೆಗೋಷಿಯೇಟ್. ಇವಾಗ ಯಾವ ಮಾಡಲ್ ಸರ್ ಇದು? 2009 ಮಾಡಲಿ ಸರ್. ಓಕೆ, 2009 ಓನರ್, ಸೆಕೆಂಡ್ ಓನರ್ 75,000 ಓಡಿದೆ. ಓಕೆ, ಹಾಗೆ ಇಂಟೀರಿಯರ್ ನಿಮಗೆ ತೋರಿಸ್ತಿದ್ದೀನಿ. ಚೆನ್ನಾಗಿದೆ ಇಂಟೀರಿಯರ್. 50,000 ಓಡಿದೆಯಾ ಸರ್ ಇದು? 50,000 ಓಡಿದೆ. 50,000 ಓಡಿರೋದು. ಅಂಡ್ ಪ್ರೈಸ್ ಏನು ಹೇಳ್ತೀರಾ ಸರ್ ಇದಕ್ಕೆ? 2,40,000 ಹೆಚ್ಚು ಕಮ್ಮಿ, 2,40,000 ನೆಗೋಷಿಯೇಟ್ ಆಗುತ್ತೆ. 85 PS ತೋರಿಸಿದೀನಿ. 110 PS ಯಾರು ಹುಡುಕ್ತಿರೋದು ಅಡ್ವೊಕೇಟ್ ಯೂಸ್ಡ್ ವೆಹಿಕಲ್ ಆಗಿರುತ್ತೆ. ಬೆಂಗಳೂರು ಪಾಸಿಂಗು, ಜಯನಗರ ಸರ್. ಯಾವ ಮಾಡಲು? 16 ಮಾಡಲಿ ಸರ್. ಓಡಿರೋದು 78,000 ಓಡಿದೆ. 78,000. ಇನ್ಸೂರೆನ್ಸ್ ರನ್ನಿಂಗ್ ಇದೆ. ಓನರು ಸೆಕೆಂಡ್ ಓನರ್ ಆಗಿರುತ್ತೆ ನಿಮಗೆ. ಅಂಡ್ ಇನ್ಸೂರೆನ್ಸ್ ಫ್ರೆಶ್ ಆಗಿ ಮಾಡ್ಕೊಡ್ತೀವಿ. ಫ್ರೆಶ್ ಆಗಿ ಮಾಡ್ಕೊಡ್ತೀರಾ? ಓಕೆ, ಹಾಗೆ ನಿಮಗೆ ಇಂಟೀರಿಯರ್ ತೋರಿಸ್ತಿದ್ದೀನಿ ಯಾವ ಥರ ಬರುತ್ತಂತ. ನಿಮಗೆ ಚೆನ್ನಾಗಿದೆ ಇಂಟೀರಿಯರ್. AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್. 85 PS ಅಲ್ಲಿ ಏನು ಕಾಮನ್ ಆಗಿ ಬರುತ್ತೆ ಅದೇ ಫೀಚರ್ಸ್ ಇರುತ್ತೆ. ಅಡಿಷನಲ್ ಏನೂ ಹಾಕಿಲ್ಲ ಇವರು. ಸರ್ ಪ್ರೈಸ್ ಏನು ಹೇಳ್ತಿರೋದು ಇದು? 5,75,000 ನೆಗೋಷಿಯೇಟ್ ಆಗುತ್ತೆ. ಓಕೆ, ಹಾಗೆ ನೆಕ್ಸ್ಟ್ ವ್ಯಾಗನರ್ ಒಂದಿರೋದು ಸರ್, ಹೇಳಿ. ಸೊ 2011 ಸೆಕೆಂಡ್ ಓನರ್ 83,000, 82,000 ಯಾವ ವೇರಿಯಂಟ್ ಸರ್ ಇದು? VXI ಆಗಿರುತ್ತೆ. ನಿಮಗೆ ಟೈರ್ ಕಂಡೀಷನ್ ಮ್ಯಾಗ್ವಿಲ್ ಎಲ್ಲ ಕಂಪ್ನಿ ಫಿಟೆಡ್ ಆಗಿರುತ್ತೆ, ಎಲ್ಲ ಚೆನ್ನಾಗಿದೆ. ಹಾಗೆ ನಿಮಗೆ ಇಂಟೀರಿಯರ್ ತೋರಿಸ್ತೀನಿ ಯಾವ ಥರ ಬರುತ್ತಂತ. VXI ಪೆಟ್ರೋಲ್ ವೇರಿಯಂಟು. ಅಂಡ್ ಓಡಿರೋದು ಎಲ್ಲ ಹೇಳಿದ್ದಾರೆ ಸರ್. ಪ್ರೈಸ್ ಏನು ಹೇಳ್ತಿದ್ದೀರಾ ಸರ್ ಇದಕ್ಕೆ? 2,90,000 ಹೆಚ್ಚು ಕಮ್ಮಿ, 2,90,000. 2,00,000. ಓಕೆ, 2,90,000 ಹೇಳ್ತಿದ್ದಾರೆ. ನೆಗೋಷಿಯೇಟ್ ಆಗುತ್ತೆ, ಬಂದ್ ಮಾತಾಡಿ. ಎಸ್ ಸರ್. ನೆಕ್ಸ್ಟ್ ಕ್ವಿಡ್ ಇರೋದು ಹೇಳಿ. 2018 ಮಾಡಲಿ ಸರ್. ಸಿಂಗಲ್ ಓನರ್, ಇನ್ಸೂರೆನ್ಸ್ ರನ್ನಿಂಗ್ ಇದೆ. ಓಡಿರೋದು ಟೈರ್ ಕಂಡೀಷನ್ ನೋಡ್ಬೋದು. ಟೈರ್ ಕಂಡೀಷನ್ ಎಲ್ಲ ಚೆನ್ನಾಗಿದೆ, ಏನು ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ. ಅಂಡ್ ಇಂಟೀರಿಯರ್ ವೆಲ್ ಮೇಂಟೈನ್ ಆಗಿದೆ. ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ ಬರುತ್ತೆ ನಿಮಗೆ. AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್. ಏರ್ ಬ್ಯಾಗ್ ಎಲ್ಲ ಬರೋದಿಲ್ಲ ಇದಕ್ಕೆ. ಏರ್ ಬ್ಯಾಗ್ ಬರಲ್ಲ ಸರ್. ಏರ್ ಸೈಡ್ AC ಪವರ್ 4 ಪವರ್ ವಿಂಡೋಸ್. ಓಕೆ, ಪ್ರೈಸ್ ಏನು ಹೇಳ್ತಿರೋದು? 3,40,000 ನೆಗೋಷಿಯಬಲ್, 3,40,000 ಹೆಚ್ಚು ಕಮ್ಮಿ. ಓಕೆ, ಹಾಗೆ ನೆಕ್ಸ್ಟ್ ಗಾಡಿ ಇರೋದು ಸರ್ ಹೇಳಿ. 2008 ಎಫ್ಸಿನ್ಸ್ ರನ್ನಿಂಗ್ ಇರೋದು ಆಸ್ಟಾ ಗಾಡಿ. ಹೌದು. ಓಕೆ, ಹಾಗೆ ನಿಮಗೆ ನೋಡ್ಬೋದು ವೆಲ್ ಮೇಂಟೈನ್. ಟೈರ್ ಕಂಡೀಷನ್ ಎಲ್ಲ ಚೆನ್ನಾಗಿದೆ. ಆಸ್ತಾ ಫುಲ್ಲಿ ಟಾಪ್ ಎಂಡ್ ಗಾಡಿ ಅಲ್ವಾ ಸರ್ ಇದು? ಫುಲ್ಲಿ ಟಾಪ್ ಎಂಡ್. ನಿಮಗೆ AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್, ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಏರ್ ಬ್ಯಾಗ್ ಬರುತ್ತೆ, ಸಿಸ್ಟಮ್ ಎಲ್ಲ ಬರುತ್ತೆ ನಿಮಗೆ. ಓಕೆ, ಓಡಿರೋದು ಎಷ್ಟು ಸರ್ ಇದು? 80,000 ಓಡಿದೆ. ಪ್ರೈಸ್ ಏನು ಹೇಳ್ತಿರೋದು? 2.5 ನೆಗೋಷಿಯಬಲ್, 2,50,000 ನೆಗೋಷಿಯಬಲ್ ಆಗುತ್ತೆ. ಒಂದು ಫೈನಲ್ ಪ್ರೈಸ್ ಆದ್ರೆ ಸರ್ ಎಷ್ಟಾಗ್ಬೋದು? ಒಂದು 230 ವರೆಗೂ ಮಾಡ್ಕೊಡ್ತೀವಿ. 2,30,000 ಮಾಡ್ಕೊಡ್ತೀವಿ. ಹಾಗೆ ನೆಕ್ಸ್ಟ್ ಗಾಡಿ ಇರೋದು ಸರ್ ರೆನಾಲ್ಟ್ ಅಲ್ಲಿ ಪಲ್ಸ್, ಹೇಳಿ. 2013 ಮಾಡಲು, ಸೆಕೆಂಡ್ ಓನರ್, ಪಲ್ಸು. ಓಕೆ, ಓಡಿರೋದು ಸರ್ ಇದು? 63,000 ಓಡಿದೆ ಸರ್. ಹಾಗೆ ನಿಮಗೆ ಇಂಟೀರಿಯರ್ ತೋರಿಸ್ತಿದ್ದೀನಿ ಯಾವ ತರ ಬರುತ್ತೆ. ಬಟನ್ ಸ್ಟಾರ್ಟ್, ಪುಷ್ ಬಟನ್ ಸ್ಟಾರ್ಟ್. ಮೈಲೇಜ್ ಎಷ್ಟು ಬರುತ್ತೆ ಸರ್ ಇದು? ಒಂದು 16 ರಿಂದ 18 ವರೆಗೂ ಬರುತ್ತೆ ಸರ್. 20 ಬರುತ್ತೆ ಹೆಚ್ಚು ಕಮ್ಮಿ. ಓಕೆ ಸರ್ 3 ಲಕ್ಷ ಪ್ರೈಸ್ ಎಷ್ಟು ಹೇಳ್ತೀರಾ? ಪ್ರೈಸ್ 3,10,000 ಹೇಳ್ತೀವಿ, ಹೆಚ್ಚು ಕಮ್ಮಿ ಮಾಡ್ಕೊಡ್ತೀವಿ. ರೌಂಡ್ ಫಿಗರ್ ಮಾಡಿ ಸರ್ ನಮ್ಮ ಸಬ್ಸ್ಕ್ರೈಬರ್ಗೆ. 3 ಲಕ್ಷ, ಇನ್ನೊಂದು 5,000 ಕಮ್ಮಿನೇ ಕೊಡಿ ಸರ್. 3 ಲಕ್ಷ ಮಾಡಿ ಸರ್. ಬೇಡ ಸರ್, ಇನ್ನೂ 5,000 ಕಮ್ಮಿ ಕೊಡಿ ಸರ್. 295 ಕೊಡಿ ಸರ್. 295. ಓಕೆ, ಸೊ ಓಕೆ. ಬಿಸ್ನೆಸ್ ಮಾಡೋರಿಗೆ ಒಮಿನಿಗಳು ಕೇಳ್ತಿರ್ತಾರೆ ಸರ್, ಅದು ನಿಮ್ಮ ಹತ್ರ ಒಂದು ಗಾಡಿ ಇರೋದು. ಮಾರ್ಕೆಟ್ ಅಲ್ಲಿ ಡಿಮಾಂಡ್ ಇದೆ ಸರ್. ಯಾವ ಮಾಡಲು ಸರ್? 2014 ಮಾಡಲು, ಸಿಂಗಲ್ ಓನರ್, 5 ಸೀಟರ್ ವೆಹಿಕಲ್. ಸಿಂಗಲ್ ಓನರ್ ಗಾಡಿ. ಹೌದು. ಓಕೆ, ಹಾಗೆ ಸಿಂಗಲ್ ಓನರ್ ಗಾಡಿ ಹುಡ್ಕೋರಿಗೆ ತುಂಬಾ ಕಮ್ಮಿ ಸಿಗುತ್ತೆ. ಸೆಕೆಂಡ್ ಓನರ್ ಆಗಿರುತ್ತೆ, ಥರ್ಡ್ ಓನರ್ ಆಗಿರುತ್ತೆ, ಫೋರ್ತ್ ಓನರ್. ಸಿಂಗಲ್ ಓನರ್ ವೆಹಿಕಲ್ ಸರ್. ಓಕೆ, ಪ್ರೈಸ್ ಏನ್ ಹೇಳ್ತೀರಾ ಸರ್ ಇದು? 2,80,000 ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀವಿ. ಒಂದು ಫೈನಲ್ ಮಾಡ್ಬಿಡಿ ಸರ್. ಎಷ್ಟಾಗುತ್ತೆ?
ಒಂದು 270 ಮಾಡ್ಕೊಂಡು ಬನ್ನಿ ಸರ್. 2,70,000 ಬಂದ್ರೆ ನೆಗೋಷಿಯೇಟ್ ಆಗುತ್ತೆ. ಹಾಗೆ ಇನ್ನೊಂದಿರೋದು ಸರ್ 2008 ಮಾಡಲು 3rd ಓನರ್, 3ನೇ ಓನರ್ ಗಾಡಿ. 3 ಓನರ್. ಹೌದು, ಎಫ್ಸಿಎನ್ಸಿ ಫ್ರೆಶ್ ಆಗಿ ಮಾಡ್ಕೊಡ್ತೀವಿ. 1,80,000 ಹೆಚ್ಚು ಕಮ್ಮಿ. ವೇರಿಯಂಟ್ ಯಾವ್ದು ಸರ್ ಇದು? LXi. LXi ಆಲ್ಟೋದು ನಮ್ಗೆ LXi ಬರೋದು. ಹೌದು. ಓಕೆ, 4 ಹೊಸ ಟೈರ್ ಹಾಕ್ಸಿದ್ದಾರೆ, ಏನು ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ. ಫೈನಲ್ ಪ್ರೈಸ್ ಎಷ್ಟಾಗ್ಬೋದು ಸರ್ ಇದು? ಸರ್ ಎಫ್ಸಿಎನ್ಸಿ ಮಾಡಿಸಿ ಒಂದು 170 ವರೆಗೂ ಮಾಡ್ಕೊಡ್ತೀವಿ ಸರ್. 1,70,000. ಓಕೆ, ತುಂಬಾ ಕಮ್ಮಿ ಪ್ರೈಸ್ ಅಲ್ಲಿ 800 ನೋಡ್ತೀರಾ. ಜನ್ ಒಂದಿರೋದು, ಅದು VXi ಮಾಡಲ್ ಆಗಿರುತ್ತೆ. VXi ಮಾಡಲ್ ತುಂಬಾ ಅಂದ್ರೆ ತುಂಬಾ ಕಮ್ಮಿ ಸಿಗೋದು. ಅಂಡ್ ಪವರ್ ಸ್ಟೇರಿಂಗ್ ಎಲ್ಲ ಬರುತ್ತೆ, ಪವರ್ ವಿಂಡೋಸ್ ಬರುತ್ತೆ ಇದಕ್ಕೆ. ಸರ್ ಯಾವ ಮಾಡಲು? 222 ಮಾಡಲು ಸರ್ ಇದು. ಓಕೆ, 222 ಮಾಡಲು 3ನೇ ಓನರ್. ಎಫ್ಸಿ ರನ್ನಿಂಗ್ ಇದೆ, ಇನ್ಸೂರೆನ್ಸ್ ಮಾಡ್ಕೊಡ್ತೀವಿ. ಹಾಗೆ ಸರ್ ವೆಲ್ ಮೇಂಟೈನ್ ಗಾಡಿ ಸರ್. ಓಕೆ, ಅಂಡ್ ಬ್ಯಾಕ್ ಪ್ರೊಫೈಲ್ ತೋರಿಸಬಹುದು ನಿಮಗೆ. ಬ್ಯಾಕ್ ಪ್ರೊಫೈಲ್ ಚೆನ್ನಾಗಿದೆ. ಪ್ರೈಸ್ ಏನ್ ಹೇಳ್ತಿರೋದು ಸರ್ ಇದು? ಸರ್ 1,30,000 ನೆಗೋಷಿಯಬಲ್ ಮಾಡ್ಕೊಡ್ತೀವಿ. ನೆಗೋಷಿಯಲ್ ಆಗುತ್ತೆ. ಓಕೆ, ನೆಕ್ಸ್ಟ್ ಗಾಡಿ ಇನ್ನೊಂದು ಡಿಸೈರ್ ಇರೋದು ಸರ್ ಹೇಳಿ. ಸರ್ 2010 ಮಾಡಲು 3ನೇ ಓನರ್, 3 ಲಕ್ಷ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀವಿ. ಇನ್ಸೂರೆನ್ಸ್ ರನ್ನಿಂಗ್ 92,000 ಕಿಲೋಮೀಟರ್ ಓಡಿದೆ. ಯಾವ ವೇರಿಯಂಟ್ ಸರ್ ಇದು? VX ಇಂದ VXi. VX ಆಗಿದೆ. ಫೈನಲ್ ಪ್ರೈಸ್ 3 ಲಕ್ಷ. 3 ಲಕ್ಷ. ಸೊ ಆಲ್ಟೋ 800 ನಿಮಗೆ ತೋರಿಸ್ತಿರೋದು. ಹೇಳಿ ಸರ್ ಯಾವ ಮಾಡಲ್? 2013 ಮಾಡಲು 2nd ಓನರ್. ಅಲಾವಿಲ್ಸ್ ಎಲ್ಲ ಫಿಟೆಡ್ ಇದೆ. 2,75,000 ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀವಿ. 2,75,000 ನೆಗೋಷಿಯೇಟ್ ಆಗುತ್ತೆ. ಓಡಿರೋದು ಸರ್ ಇದು? ಓಡಿರೋದು 93,000 ಓಡಿದೆ. ಸೆಕೆಂಡ್ ಓನರ್ ಅಲ್ವಾ? ಸೆಕೆಂಡ್ ಓನರ್.